ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಮಸಾಲೆ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫಸ್ಟು ಇಲ್ಲಿ 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಈಗ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 1 ಇಂಚ್ ಆಗೋಷ್ಟು ಚಕ್ಕೆ, ಹಾಗೆ ಒಂದು 4 ಲವಂಗ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, ಇದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಸಾಲೆ ಚೆನ್ನಾಗಿ ಹುರ್ಕೊಂಡಷ್ಟು ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು. ನೋಡಿ, ಈಗ ಇದಕ್ಕೆ ನಾನು ಹುರ್ಕೊಂಡಿದ್ದಾಯ್ತಲ್ಲ, ಈಗ ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡು ಈಕ್ವಲ್ಲಾಗಿ 2 ಸೇರಿ ನಾನು ಅರ್ಧ ಹಿಡಿ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಹಾಕಿ ಸ್ವಲ್ಪ ಅದು ಸಾಫ್ಟ್ ಅಂದರೆ ಮೆತ್ತಗಾಗೋವರೆಗೂ ಹುರ್ಕೊಳ್ಳಿ. ಈಗ ಇದಾಗಿದೆ. ಈ ಟೈಮಲ್ಲಿ ನಾನು ಒಂದೇ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ, ಎಲ್ಲರೂ ಟ್ರೈ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಯಾವಾಗೂ ಒಂದೇ ಥರ ಚಿಕನ್ನು ಮಟನ್ನು ತಿಂದು ಬೇಜಾರಾಗಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಮೊಟ್ಟೆಯಲ್ಲೂ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಟೊಮೊಟೊ ಸಾಫ್ಟ್ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಗಸಗಸೆ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅಂದರೆ ಮಸಾಲೆ ಪುಡಿ ಅಂತಿರಲ್ಲ ಅದು, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಖಾರ ಪುಡಿ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಇದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡಲ್ಲಿ ಆರೋದಕ್ಕೆ ಇಟ್ಬಿಡಿ. ಮಸಾಲೆ ಇದು ಬಿಸಿ ಇರುತ್ತಲ್ಲ, ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಆರಿದ ಮೇಲೆ ರುಬ್ಕೊಳ್ಳೋಣ. ನೋಡಿ, ಈಗ ಇದು ಸೈಡ್ಗೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಜಾರ್ಗೆ ಒಂದು 3 ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾವೇನು ಹುರ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಫುಲ್ಲು ನುಣ್ಣಗೆ ಅಂದರೆ ಸಾಫ್ಟ್ ಅಂದರೆ ಸ್ಮೂತಾಗಿ ರುಬ್ಕೊಳ್ಬೇಕಾಗುತ್ತೆ. ಒಂಚೂರು ತರಿ ಇರಬಾರ್ದು, ಇಲ್ಲಾಂದರೆ ಮಸಾಲೆ ಸಪ್ರೇಟು ನೀರು ಸಪ್ರೇಟ್ ಆಗಿಬಿಡುತ್ತೆ ಸಾಂಬಾರಲ್ಲಿ. ತುಂಬಾ ಸ್ಮೂತಾಗಿ ರುಬ್ಕೊಳ್ಳಿ. ಈಗ ಅದು ರೆಡಿ ಆಯಿತು, ಸೈಡ್ಗೆ ಇಟ್ಬಿಡೋಣ. ಇವಾಗ ಒಂದು ಸಾಂಬಾರು ಮಾಡಲಿಕ್ಕೆ ನಾನು ಇಲ್ಲೊಂದು ಪಾತ್ರೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ. ಎಣ್ಣೆ ಕಾದ್ಮೇಲೆ 1 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಮಸಾಲೆನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಯಾವುದೇ ನಾನ್ ವೆಜ್ ಮಾಡಿ ಅಥವಾ ಏನಾದರೂ ಮಾಡಿ, ಒಟ್ಟಿನಲ್ಲಿ ಮಸಾಲೆ ತುಂಬ ಚೆನ್ನಾಗಿ ಹುರಿದ್ರೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಒಂಥರ ಹಸಿ ಇರೋದಿಲ್ಲ. ಹಾಗೆ ಈ ಮಸಾಲೆ ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ನೀವು ಎಣ್ಣೆಯಲ್ಲಿ ಮಸಾಲೆನ ಚೆನ್ನಾಗಿ ಹುರ್ಕೊಂಬಿಟ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದೇ ಇಲ್ಲ. ನೋಡಿ, ಈಗ ನಾನು ರುಚಿಗೆ ಉಪ್ಪು ಹಾಕಿ ಇವಾಗ ಇದಕ್ಕೆ ನಾನು ಸಾಂಬಾರಿಗೆ ನೀರು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರು ಯಾವ ಅದಾಗಿ ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಇದು ಸಾಂಬಾರು ಆರಿದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ನೀವೇನು ಮಾಡಬೇಕು, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇದನ್ನು ಆರಿದ ಮೇಲೆ ಕರೆಕ್ಟಾಗಿರುತ್ತೆ ಆವಾಗ. ಈಗ ನೋಡಿ, ಅದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಅದನ್ನು ಡೈರೆಕ್ಟ್ ಅದರೊಳಗೆ ಹೊಡಿಬೇಕು ಮೊಟ್ಟೆನ. ನೋಡಿ, ನಾನು ಹಾಕ್ತಾಯಿದ್ದೀನಿ. ಪಕ್ಕ ಹಾಕ್ಬಿಡಿ. ಸ್ವಲ್ಪ ಗ್ಯಾಪ್ ಕೊಟ್ಟು 4 ಮೊಟ್ಟೆನೂ ದೂರನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ನೋಡಿ ಹಾಕ್ಕೊಂಡಿದ್ದಾಗಿತ್ತು. ಇದು ಇವಾಗ ಚೆನ್ನಾಗಿ ಕುದಿಯುತ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಚೆನ್ನಾಗಿ. ಮೊಟ್ಟೆ ಬೇಯಬೇಕಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಕೊಡೋಣ ಬೇಯೋದಕ್ಕೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇವಾಗ ಇದು ಸ್ವಲ್ಪ ತಳ ಕಚ್ಚಿರುತ್ತೆ ಮೊಟ್ಟೆ, ಅದಕ್ಕೆ ನೀವು ನಿಧಾನವಾಗಿ ಸ್ಪೂನ್ ತೊಗೊಂಡು ನೋಡಿ ನಾನು ತೋರಿಸ್ತೀನಿ ಅಷ್ಟೇ.
ಆ ಥರನೇ ಜರುಗಿಸ್ಬೇಕು ಅಷ್ಟೇ, ತಿರ್ವಾಕೋಕ್ಕೆಲ್ಲ ಹೋಗಬೇಡಿ. ಸೊ ಮೊಟ್ಟೆ ಎಲ್ಲ ಒಂಥರ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ನಿಧಾನವಾಗಿ ಈ ಥರ ತಳ ಬಿಡಿಸ್ಬಿಟ್ಟು ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ. ಸೊ ನೋಡಿ ಈಗ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೈಸ್ಗೆ ಹಾಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಚಿಕನ್ನು, ಮಟನ್